ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ. ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ. ಎಲ್ಲೆಲ್ಲೂ ಗೋವಿಂದ ಗೋವಿಂದ ನಾಮ ಸ್ಮರಣೆಯನ್ನ ಪಠಣೆ ಮಾಡ್ತಾ ಇದ್ದಾರೆ ಭಕ್ತರು. ಮುಂಜಾನೆಯಿಂದಲೇ ವಿಶೇಷ ಪೂಜೆ ಮತ್ತು ಅಭಿಷೇಕಗಳನ್ನು ಮಾಡಲಾಗ್ತಾ ಇದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ರಾಜಾಜಿನಗರದ ಇಸ್ಕಾನ್ ಟೆಂಪಲ್ಗೆ ಭಕ್ತರ ದಂಡು ಆಗಮಿಸಿದೆ. ಎಂಎನ್ ಕೋಟೆ ಶ್ರೀಲಕ್ಷ್ಮೀ ರಂಗನಾಥ ಸ್ವಾಮಿಯ ಉತ್ಸವ. ಎಂಎನ್ ಕೋಟೆ ಶ್ರೀಲಕ್ಷ್ಮೀ ರಂಗನಾಥ ಸ್ವಾಮಿಯ ಉತ್ಸವಕ್ಕೂ ಕೂಡ ಸಾಕಷ್ಟು ಭಕ್ತಾದಿಗಳು ಆಗಮಿಸಿದ್ದಾರೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಎಂಎನ್ ಕೋಟೆ ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ. ಎಲ್ಲೆಲ್ಲೂ ಕೂಡ ಗೋವಿಂದ ಎಂಬ ನಾಮ ಸ್ಮರಣೆಯನ್ನ ಭಕ್ತರು ಪಠಣೆಯನ್ನ ಮಾಡ್ತಾ ಇದ್ದಾರೆ. ಮುಂಜಾನೆಯಿಂದಲೂ ಕೂಡ ವಿಶೇಷ ಪೂಜೆಗಳು ನಡೀತಾ ಇದೆ, ಅಭಿಷೇಕವನ್ನ ಮಾಡಲಾಗ್ತಾ ಇದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಎಲ್ಲಾ ದೇಗುಲಗಳಲ್ಲೂ ಕೂಡ ವಿಶೇಷವಾಗಿ ಪೂಜೆಯನ್ನ ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ ಎಷ್ಟು ಸುಂದರವಾಗಿ ದೇವರಿಗೆ ಅಲಂಕಾರವನ್ನ ಮಾಡಿದ್ದಾರೆ ಅಂತ. ಎಲ್ಲೆಡೆಯೂ ಕೂಡ ಇದೇ ರೀತಿ ವಿಶೇಷವಾಗಿ ಈ ಒಂದು ಪೂಜೆ, ಹೋಮ, ಹವನ ಎಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ಇಸ್ಕಾನ್ ಟೆಂಪಲ್, ರಾಜಾಜಿನಗರದಲ್ಲಿರುವಂತಹ ಇಸ್ಕಾನ್ ಟೆಂಪಲ್ನಲ್ಲೂ ಅಷ್ಟೇ ಸಾಕಷ್ಟು ಭಕ್ತಾದಿಗಳು ಬರೋದ್ರಿಂದ ಒಂದು ವಿಶೇಷ ಅಲಂಕಾರಗಳನ್ನ ಮಾಡಿದ್ದಾರೆ, ಪೂಜೆ ಪುನಸ್ಕಾರವನ್ನ ಮಾಡಿದ್ದಾರೆ. ಈಗ ಆಲ್ರೆಡಿ ಸಾಕಷ್ಟು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನಕ್ಕೆ ಅಂತ ಕಾಯ್ತಾ ಇದ್ದಾರೆ. ಕೇವಲ ಇಸ್ಕಾನ್ ಟೆಂಪಲ್ ಅಷ್ಟೇ ಅಲ್ಲ, ಬೇರೆ ಬೇರೆ ವೆಂಕಟಸ್ವಾಮಿಯ ದೇವಸ್ಥಾನ ಎಲ್ಲೆಲ್ಲಿದೆ ಅಲ್ಲೆಲ್ಲ ದೇವಸ್ಥಾನಗಳಲ್ಲೂ ಕೂಡ ಇದೇ ರೀತಿ ಭಕ್ತಾದಿಗಳ ದಂಡು ಹೆಚ್ಚಾಗಿದೆ. ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ದೇವರ ದರ್ಶನವನ್ನು ಮಾಡಬೇಕು, ವೆಂಕಟಸ್ವಾಮಿಯ ದರ್ಶನವನ್ನು ಮಾಡಬೇಕು. ಸಾಕಷ್ಟು ಒಂದು ಪುರಾಣಗಳಲ್ಲೂ ಕೂಡ ಉಲ್ಲೇಖ ಇರೋದ್ರಿಂದ ಸಾಕಷ್ಟು ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಟೆಂಪಲ್ಗಳಲ್ಲಿ ನೀವು ನೋಡಬಹುದು ಎಷ್ಟರ ಮಟ್ಟಿಗೆ ಸರತಿ ಸಾಲಿನಲ್ಲಿ ಭಕ್ತಾದಿಗಳು ನಿಂತಿರ್ತಾರೆ ಅಂತ. ಇನ್ನು ರಸ್ತೆಯುದ್ದಕ್ಕೂ ಕೂಡ ಈ ಒಂದು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನಕ್ಕಾಗಿ ಭಕ್ತಾದಿಗಳು ಕಾಯ್ತಾ ಇರ್ತಾರೆ. ಜೊತೆಗೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಷ್ಟು ಮುದ್ದಾಗಿ ಅಲಂಕಾರವನ್ನು ಮಾಡಿದ್ದಾರೆ ದೇವರಿಗೆ ಅಂತ. ಈ ಒಂದು ಸಂದರ್ಭದಲ್ಲಿ ದೇವರನ್ನ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಎಂಬ ರೀತಿಯಲ್ಲಿ ಅಲಂಕಾರವನ್ನು ಮಾಡಿರ್ತಾರೆ. ಈ ಒಂದು ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಲಕ್ಷ್ಮೀ ಸಮೇತ ವೆಂಕಟಸ್ವಾಮಿಯ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಈ ಒಂದು ಅಲಂಕಾರಗಳು ಅಷ್ಟೇ ಕೇವಲ ವೆಂಕಟಸ್ವಾಮಿ ದೇವಸ್ಥಾನದಲ್ಲಿ ಮಾತ್ರ ಈ ಅಲಂಕಾರ ಮಾಡ್ತಾ ಇಲ್ಲ, ಬೇರೆ ಬೇರೆ ದೇವಾಲಯಗಳಲ್ಲೂ ಕೂಡ ಭಕ್ತಾದಿಗಳು ಹೋಗೋದ್ರಿಂದ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಕೂಡ ಇಷ್ಟೇ ಸುಂದರವಾಗಿ ದೇವರಿಗೆ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಅಂದರೆ ಮುಂಜಾನೆ 5 ಗಂಟೆಯಿಂದಲೂ ಕೂಡ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಪ್ರಾರಂಭ ಆಗಿದೆ. ವೆಂಕಟಸ್ವಾಮಿಗೆ ಅಲಂಕಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಕೇವಲ ಬೆಂಗಳೂರಷ್ಟೇ ಅಲ್ಲ, ರಾಜ್ಯಾದ್ಯಂತ ಎಲ್ಲ ದೇಗುಲಗಳಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡಲಾಗ್ತಾರೆ. ಇಸ್ಕಾನ್ ಟೆಂಪಲ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಎಷ್ಟು ಸುಂದರವಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಂತ. ಬೆಳಗ್ಗೆಯಿಂದಲೂ ಕೂಡ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ಇನ್ನು ಎಂಎನ್ ಕೋಟೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಉತ್ಸವ ಕೂಡ ಇರುತ್ತೆ. ಹಾಗಾಗಿ ಆ ಒಂದು ಉತ್ಸವ ಕೂಡ ಬಹಳ ಅದ್ಧೂರಿಯಾಗಿ ಮಾಡ್ತಾರೆ. ಅಲ್ಲಿ ಹೋಗಿ ದೇವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಹಸ್ರಾರು ಭಕ್ತಾದಿಗಳು ಕೂಡ ಹೋಗ್ತಾರೆ. ಈಗ ಆಲ್ರೆಡಿ ಸಾಕಷ್ಟು ಭಕ್ತಾದಿಗಳು ಹೋಗಿರ್ತಾರೆ. ಇನ್ನು ತಿಮ್ಮಪ್ಪನ ಸನ್ನಿಧಿಯಲ್ಲಿ ಈ ಒಂದು ಏಕಾದಶಿಯ ಸಂಭ್ರಮ, ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಬೆಳಗ್ಗೆಯಿಂದಲೇ ನೋಡ್ತಾ ಇದ್ದೀರಾ ಯಾವ ರೀತಿ ಸದ್ಯಕ್ಕೆ ಭಕ್ತಾದಿಗಳು ದೇವರ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ. ಕಸ್ತೂರಿ ತಿಲಕ ಗೋವಿಂದ ಗೋವಿಂದ, ಗಜರಾಜ ರಕ್ಷಕ ಗೋವಿಂದ ಗೋವಿಂದ, ಹರಿ ಗೋವಿಂದ, ವೆಂಕಟರಮಣ ಗೋವಿಂದ ಗೋವಿಂದ, ಹರಿ ಗೋವಿಂದ, ವೆಂಕಟ ವಾನರ ಸೇವಿತ ಗೋವಿಂದ, ವಾರಧಿ ಗೋವಿಂದ, ವೆಂಕಟರಮಣ ಗೋವಿಂದ. ಕಸ್ತೂರಿ ತಿಲಕ ಗೋವಿಂದ ಗೋವಿಂದ, ಗಜರಾಜ ರಕ್ಷಕ ಗೋವಿಂದ ಗೋವಿಂದ, ಹರಿ ಗೋವಿಂದ, ವೆಂಕಟರಮಣ ಗೋವಿಂದ.
ಮಾರ್ಗಶೀರ್ಷೋಹಂ, ಮಾರ್ಗಶಿರ ಮಾಸ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಮಾಸಂ ಮಾರ್ಗಶೀರ್ಷೋಹಂ ಅಂತ. ಎಲ್ಲ ಮಾಸಗಳಲ್ಲಿ ಅಧಿಕ ಶ್ರೇಷ್ಠವಾದಂತಹ ಮಾಸ ಯಾವುದು ಅಂತ ಕೇಳಿದಾಗ ಅದಕ್ಕೆ ಅರ್ಜುನನಿಗೆ ಹೇಳ್ತಾನೆ ಮಾರ್ಗಶೀರ್ಷ ಮಾಸ ಅತ್ಯಂತ ಉತ್ತಮವಾದದ್ದು ಅಂತ ಹೇಳಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮಾರ್ಗಶೀರ್ಷ ಮಾಸ ಸಾಕ್ಷಾತ್ ಕೃಷ್ಣನೇ ನಾನೇ ಈ ಮಾರ್ಗಶೀರ್ಷ ಮಾಸವಾಗಿದ್ದೇನೆ ಅಂತ ಹೇಳ್ತಾನೆ. ಇಂತಹ ಮಾರ್ಗಶೀರ್ಷ ಮಾಸದಲ್ಲಿ ಬರ್ತಕ್ಕಂತಹ ಈ ಮೋಕ್ಷದ ಅಥವಾ ಪುತ್ರದ ಏಕಾದಶಿ ಅಂತ 2 ಹೆಸರುಗಳಿಂದ ಕರೆಯಲ್ಪಡುತ್ತೆ. ಯಾವ ಮನುಷ್ಯನಿಗೆ ಮೋಕ್ಷ ಸಾಧನೆ ಬೇಕು ಎಂಬ ಹಂಬಲ ಇರ್ತದೆ ಅವನಿಗೆ ಮೋಕ್ಷ ಸಾಧನೆ ಆಗುತ್ತೆ. ಹಾಗೆಯೇ ಪುತ್ರದ ಏಕಾದಶಿ, ಇಲ್ಲಿ ಪುತ್ರಕಾಮ ಅಂತ ಹೇಳಿದ್ರೆ ಕೇವಲ ನಾವು ಮಾಡುವಂತಹ ನಮ್ಮ ವಂಶಾಭಿವೃದ್ಧಿಯೇ ಅಲ್ಲದೆ ಈ ಒಂದು ಲೋಕವು ಸುಭಿಕ್ಷವಾಗಿರಲಿಕ್ಕೆ, ಹಾಗೆಯೇ ಲೋಕ ಸಂತುಷ್ಟವಾಗಿರಲಿಕ್ಕೆ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಈ ಒಂದು ಮಾರ್ಗಶಿರದಲ್ಲಿ ಬರ್ತಕ್ಕಂತಹ ಈ ಒಂದು ಏಕಾದಶಿಯು ಬಹಳ ವಿಶೇಷವಾಗಿರುತ್ತದೆ. ಹಾಗೆಯೇ ಈ ಒಂದು ನಮ್ಮ ಗ್ರಾಮ ಬೇಗೂರಿನಲ್ಲಿ ಶ್ರೀ ತಿರುಮಲ ವೆಂಕಟೇಶ್ವರ ಸ್ವಾಮಿಯವರ ಒಂದು ಸನ್ನಿಧಿಯಲ್ಲಿ ನಿನ್ನೆಯ ಸಂಜೆ ಸ್ವಾಮಿ ವೆಂಕಟರಮಣ ಸ್ವಾಮಿ ದೇವಾಲಯ ಬೇಗೂರು. ನಾವು ಕಳೆದ ಒಂದು 10 ವರ್ಷಗಳಿಂದ ಸತತವಾಗಿ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷನೂ ವೈಕುಂಠ ಏಕಾದಶಿ ಇಂದಿನ ದಿನ ಪೂಜೆಗಳೆಲ್ಲ ಸ್ಟಾರ್ಟ್ ಆಗಿ ಇಡೀ ರಾತ್ರಿ ಯಾವ್ಯಾವ ವಿಧವಾದಂಥ ಎಲ್ಲ ಪೂಜೆಗಳು ಭಗವಂತನಿಗೆ ಸಲ್ಲಿಸಬೇಕು ಎಲ್ಲ ಪೂಜೆಗಳು ಮಾಡಿ ಬೆಳಗಿನ ಜಾವ ಅಭಿಷೇಕ ಪೂಜೆ ಆದ ನಂತರ ಉತ್ತರ ಭಾಗದಿಂದ ಪ್ರವೇಶ ಪೂಜೆ ಮತ್ತು ಭಗವಂತನಿಗೆ ಏನೆಲ್ಲ ಪೂಜೆಗಳು ಮಾಡಬೇಕು ಅಂತೇಳಿ ವಿಧಿವಿಧಾನಗಳನ್ನು ಅನುಸರಿಸಿ ನಮ್ಮ ಅರ್ಚಕರಾದಂಥ ಅವರ ತಂಡ ವಿಶೇಷವಾಗಿ ಇವತ್ತು ಪೂಜೆ ಆಗಿದೆ.